ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ವೈಟ್ ಹೇರ್ಸ್ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ನ ಬಳಸ್ತಾ ಬನ್ನಿ ಸ್ನೇಹಿತರೆ. ಹಾಗೂ ನಿಮ್ಮ ವೈಟ್ ಹೇರ್ಸ್ನ ಪರ್ಮನೆಂಟಾಗಿ ಬ್ಲ್ಯಾಕ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಹೇರ್ ಡ್ರೈ ತುಂಬಾ ಒಳ್ಳೆಯದು ಸ್ನೇಹಿತರೆ. ನೀವು ಹೇರ್ ಡ್ರೈ ಅನ್ಬೋದು ಅಥವಾ ಹೇರ್ ಆಯಿಲ್ ಕೂಡ ಅನ್ಬೋದು. ಇದರಿಂದ ನಾವು ತುಂಬಾ ಬೆನಿಫಿಟ್ಸ್ಗಳನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಏನಂತ ಹೇಳ್ತೇನೆ ಬನ್ನಿ, ತಡ ಮಾಡದೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ನಿಮಗೆ ಯಾವ ರೀತಿಯಾಗಿ ಈ ಒಂದು ಹೇರ್ ಪ್ಯಾಕ್ನ ಮಾಡೋದು ಅಂತ ತಿಳಿಯೋದಿಲ್ಲ ಸ್ನೇಹಿತರೆ. ನಾನು ಮೊದಲಿಗೆ ಇಲ್ಲಿ ಒಂದು ಕಬ್ಬಿಣದ ಹಂಚನ್ನು ತಗೊಳ್ತಾ ಇರೋದು ಸ್ನೇಹಿತರೆ. ಕಬ್ಬಿಣದ ಹಂಚಂತೂ ನಮ್ಮ ವೈಟ್ ಹೇರ್ಸ್ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಮಾಡುತ್ತೆ ಅಂದರೆ ಹೇಳೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ನಮ್ಮ ಹೇರ್ಸ್ಗೆ ಒಳ್ಳೆಯದು ಸ್ನೇಹಿತರೆ. ಆ್ಯಂಡ್ ನಾನಿದ್ರ ಒಳಗಡೆ ಕೋಕ್ನೆಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು. ನೀವೇನಾದರೂ ಈ ಒಂದು ಆಯಿಲ್ನ ಸ್ಟೋರ್ ಮಾಡಿಟ್ಕೋತೀರಾ ಅಂದರೆ ಜಾಸ್ತಿ ಆಯಿಲ್ ಹಾಕ್ಕೊಳ್ಬೋದು, ಅಥವಾ ನೀವು ಯಾವಾಗ ಬೇಕೋ ಆವಾಗನೇ ನೀವು ಈ ರೀತಿಯಾಗಿ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ತೀರಾ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು ಸ್ನೇಹಿತರೆ. ಇವಾಗ ಕೋಕ್ನೆಟ್ ಆಯಿಲ್ ಕೂಡ ಹಾಕ್ಕೊಂಡಿರೋದಾಗಿದೆ. ನಾನು ಗ್ಯಾಸ್ನ ಆನ್ ಮಾಡ್ಕೊಳ್ತಾ ಇರೋದು. ಇವಾಗ ಆನ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ. ಈ ಒಂದು ವೈಟ್ ಹೇರ್ ಸಮಸ್ಯೆ ಅಂತೂ ಕಾಮನ್ ಆಗಿ ಎಲ್ರಿಗೂ ಕಾಡ್ತಾ ಇರೋದು. ನೆಕ್ಸ್ಟ್ ಸ್ಟೆಪ್ ನಾನು ಇದ್ರ ಒಳಗಡೆ ಎಳ್ಳನ್ನು ಹಾಕೋತಾ ಇರೋದು ಸ್ನೇಹಿತರೆ. ಕಪ್ಪು ಎಳ್ಳನ್ನು ಇದ್ದರೆ ಹಾಕೊಂಡ್ಬಿಡಿ. ಇದರಿಂದ ನಮ್ಮ ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋ ಬದಲು ಈ ರೀತಿಯಾದಂಥ ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡೀಸ್ಗಳನ್ನ ಯೂಸ್ ಮಾಡ್ತಾ ಬನ್ನಿ ಹಾಗೂ ನಿಮ್ಮ ವೈಟ್ ಹೇರ್ಸ್ ಪರ್ಮನೆಂಟಾಗಿ ಬ್ಲ್ಯಾಕ್ ಮಾಡ್ಕೋತಾ ಹೋಗಿ. ಇವಾಗ ಎಣ್ಣೆ ಕೂಡ ಕಾದಿರೋದಾಗಿದೆ. 1 ಸ್ಪೂನಷ್ಟು ನಾನು ಕರಿ ಎಳ್ಳನ್ನು ಹಾಕೋತಾ ಇರೋದು. ಕರಿ ಎಳ್ಳಿನಿಂದ ನಾವು ಎಣ್ಣೆ ಕೂಡ ತಯಾರು ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದು ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಈ ಒಂದು ಕರಿ ಎಳ್ಳನ್ನ ಹಾಕ್ಕೊಂಡಿದ್ದು ನೆಕ್ಸ್ಟ್ ಸ್ಟೆಪ್ ನಾನು ಇದ್ರ ಒಳಗಡೆ 1/2 ಸ್ಪೂನಷ್ಟು ಅರಿಶಿಣನ ಹಾಕೋತಾ ಇರೋದು. ಅರಿಶಿಣ ಕೂಡ ನಮ್ಮ ವೈಟ್ ಹೇರ್ಸ್ ಕೂಡ ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದರಿಂದ ನಮ್ಮ ಕೂದಲು ಬೆಳವಣಿಗೆ ಆಗೋ ಹಾಗೆ ಆಗುತ್ತೆ. ಹಾಗೂ ಈ 2 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಇದನ್ನು ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಈ ಒಂದು ಎಳ್ಳಿನಲ್ಲಿರುವಂಥ ಸತ್ವ ಅಷ್ಟು ಕೂಡ ಎಣ್ಣೆ ಒಳಗಡೆ ಬಿಡುಗಡೆ ಆಗಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಒಂದು 5 ನಿಮಿಷದವರೆಗೂ ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ನೋಡಿ ಯಾವ ರೀತಿ ಒಂದು ಹೊಗೆ ಬರ್ತಾ ಇದೆ ಅಂತ. ಇವಾಗ ಇದು ಚೆನ್ನಾಗಿ ಕುದ್ದಿದ ತಕ್ಷಣ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಯಾವ ರೀತಿ ರೆಡಿಯಾಗಿರುವಂಥದ್ದು ಅಂತ. ಇವಾಗ ನೋಡಿ ಯಾವ ರೀತಿ ಈಗ ಕಪ್ ಕಲರ್ ಕೂಡ ಚೇಂಜ್ ಆಗಿರೋದು ಅಂತ. ಆ್ಯಂಡ್ ಈ ಒಂದು ಎಣ್ಣೆ ಇವಾಗ ಪ್ರಿಪೇರ್ ಆಗಿದೆ. ಮಾಡಲು ಕೂಡ ತುಂಬಾ ಈಸಿ ಸ್ನೇಹಿತರೆ. ಆ್ಯಂಡ್ ಇದನ್ನು ಅಷ್ಟು ಕೂಡ ನಾನು ಫಿಲ್ಟರ್ ಮಾಡ್ಕೋತಾ ಇರೋದು. ನೋಡಿ ಈ ರೀತಿಯಾಗಿ ಅಷ್ಟು ಎಣ್ಣೆನ ಒಂದು ಸೋಸನ್ನ ತೊಗೊಂಡ್ಬಿಟ್ಟು ಈ ರೀತಿ ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡ್ರೆ ಈ ಕರಿ ಎಳ್ಳು ಕೂಡ ನಮ್ಮ ತಲೆಗೆ ಅಂಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಫಿಲ್ಟರ್ ಮಾಡ್ಕೊಂಡ್ಬಿಡಿ. ನೋಡಿ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಈ ಒಂದು ಎಣ್ಣೆ ರೆಡಿ ಆಗಿರುವಂಥದ್ದು ಅಂತ ಸ್ನೇಹಿತರೆ. ಈ ಒಂದು ಹೇರ್ ಆಯಿಲ್ನ ತುಂಬಾ ಒಳ್ಳೆಯದು. ನಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಬುಡದಿಂದ ನಮ್ಮ ಕೂದಲು ಕಪ್ಪು ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ. ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಹೇರ್ ಆಯಿಲ್ನ ಹಚ್ಕೊಂಡ್ರ ತಕ್ಷಣ ನೀವು ನೆಕ್ಸ್ಟ್ ಡೇ ನೀವು ತಲೆ ಸ್ನಾನ ಮಾಡ್ಕೊಳ್ಬೋದು. ಯಾವುದೇ ಒಂದು ಶಾಂಪು ಕೂಡ ಯೂಸ್ ಮಾಡಿಕೊಂಡ್ರು ನಡೆಯುತ್ತೆ ಸ್ನೇಹಿತರೆ. ಇದರಿಂದ ಯಾವುದೇ ಒಂದು ಬಣ್ಣ ಕೂಡ ಹೋಗೋದಿಲ್ಲ. ಇದನ್ನು ನೀವು ತಿಂಗಳುಗಟ್ಟಲೆ ಹಚ್ಕೋತಾ ಇರ್ಬೋದು ಸ್ನೇಹಿತರೆ. ವಾರದಲ್ಲಿ 1 ಸಲ ಆದರೂ ಹಚ್ಕೋತಾ ಹೋಗಿ. ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ.